ಕರ್ನಾಟಕ ಸರ್ಕಾರದ ನೂತನವಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನು ಬಂದು ಎರಡು ವರ್ಷ ಅವಧಿಗೆ ಬಂದಿದ್ದಾರೆ. ನಾವೆಲ್ಲ ಅನ್ಕೊಂಡೀವಿ ಒಳ್ಳೆ ಕೆಲಸ ಮಾಡ್ತಾರೆ ಹೊಸ ಮುಖ್ಯಮಂತ್ರಿ ಅಂತ ನಾವು ಅನ್ಕೊಂಡೀವಿ. ಈಗ ಹಿಂದೆ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ತೊಗೊಂಡು ಒಂದು 5 ಗ್ಯಾರಂಟಿಗೆ ಎಲ್ಲ ನಿಭಾಯಿಸಿದ್ದಾರೆ. ಬಟ್ ಇವರು ಬಂದು ತಿರ್ಗಾ ಇರೋಂಥ ಒಂದು ಇವರು ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನು ಅಮೌಂಟ್ ಬರ್ತದೆ ತಿಂಗಳು ಅಂದಮೇಲೆ ಇದರಲ್ಲಿ ಕೆಲವು ಹೆಣ್ಮಕ್ಳು ಮಹಿಳೆಯರು ಕರ್ನಾಟಕದಂತೆ ಆ ದುಡ್ಡಿಂದ ಆ ಸೌಲಭ್ಯದಿಂದ ಕೆಲವು ಮದುವೆ ಮಾಡಿದ್ದಾರೆ ಮಕ್ಕಳದು, ಕೆಲವರು ಬಿಸ್ನೆಸ್ ಮಾಡ್ತಿದ್ದಾರೆ, ಕೆಲವರು ಏನೇನೋ ಇರಲಿಲ್ಲ ಹಲವಾದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ ಜನರಿಗೆ. ಹಂಗಾಗಿ ಇವರು ಬೇರೆ ಯಾವಾಗ ಮತ್ತೆ ಹೊಸ ಯೋಜನೆ ಕೊಡ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಬಂದು ತಿರ್ಗಾ ಪುನಃ ಅರ್ಜಿ ಹಾಕ್ರಿ. ನಿಮ್ಮ ಉದ್ದೇಶ ಏನಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಉದ್ದೇಶ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕಂತ ನಿಮ್ಮ ತಲೆಗಾದ, ಟೋಟಲಿ ಗ್ಯಾರಂಟಿಗಳು ಬಂದ್ ಮಾಡ್ಬೇಕು ನಿಮ್ಮ ತಲೆಗಾದ. ಈಗ ನೀವು ಏನು ಹೇಳ್ತೀರಪ್ಪ ಅಂದ್ರೆ ಮತ್ತೆ ಪುನಃ ಅರ್ಜಿ ಕರೀರಿ. ಯಾಕೆ ಪುನಃ ಅರ್ಜಿ ಕರಿಬೇಕ್ರಿ? ಅದೇ ಕಂಟಿನ್ಯೂ ಮಾಡಿರಿ. ಸತ್ತವರಿಗೆ ದುಡ್ಡು 3 ವರ್ಷಗಳು ಹೋಗಿಲ್ಲ, 3 ವರ್ಷಗಳು ದುಡ್ಡು ಹೋಗಿಲ್ಲ. ಅವಾಗ ನಿಮಗೆ ಅನ್ಕೊಂಡಿರಿ ಸರ್ಕಾರ ದುನಿಯಾ ಅಂಗನವಾಡಿ ಕಾರ್ಯಕರ್ತರವ್ರ ಆಶಾ ಕಾರ್ಯಕರ್ತರವ್ರ ಸರ್ಚ್ ಮಾಡಿಸ್ರಿ, ಅವು ನಿಲ್ಲಿಸ್ರಿ. ಸತ್ತು ಗೋರ್ಮೆಂಟ್ ನಿಲ್ಲಿಸ್ರಿ, ಅವೆಲ್ಲ ಬಿಟ್ಟಿಗೆಸಿ ಇಡೀ ಕರ್ನಾಟಕದಂತೆ ಈಗ ಅದು ಮಾಡಿದಲ್ಲದೆ ಮತ್ತೆ ಈಗ ಅದು ಯಾವುದು ನಮ್ದು ಕಾಸ್ಟ್ ಇನ್ಕಮ್ ಸರ್, ಇನ್ಕಮು ಇವರೇ ಬೆಳ್ಕಂತಿನವರಿಗೆ 50,000 ಆಗ್ತಾರೆ, ಮಾಡ್ಕೊಳ್ಳೋರಿಗೆ 50,000 ಆಗ್ತಾರೆ, ಶ್ರೀಮಂತರಿಗೆ 50,000 ಆಗ್ತಾರೆ. ಹಲವು ಸತಿ ಹೇಳಿದ್ರಿ ನಾವು. ಈಗ ಏನಾಗ್ತಾರೆ ಹೊಸದಾಗಿ ಯಾರಿಗೆ 25,000 ಇರ್ತದೋ, ಯಾರಿಗೆ 30,000 ಇರ್ತದೋ ಅವ್ರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಬರ್ತದ, ಇಲ್ಲ ಬರಲ್ಲ ಅಂತ ಘೋಷಣೆ ಮಾಡಿಬಿಟ್ರ. ಇವತ್ತಿನಲ್ಲಿ ನೆಮ್ಮದಿ ಕೇಂದ್ರದಲ್ಲಿ 100,000 ಜನ ಹೆಣ್ಮಕ್ಳು ನಿಂತಾರೆ ಬಾಳಿಗೆ. ಅಂದ್ರೆ ನೀವು ಎಲ್ಲ ಟೋಟ್ಲಿ ಕರ್ನಾಟಕದ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಟೋಟಲ್ ಜನರಿಗೆ. ಅದಕ್ಕೆ ನಾವು ಇಲ್ಲಿ ಉದ್ದೇಶ, ನಾವು ಸುದ್ದಿಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಶುಕ್ರವಾರ ಈ ಬರೋ ಶುಕ್ರವಾರ ನಮ್ಮ ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಸುಮಾರು 200-300 ಜನ ಹೆಣ್ಮಕ್ಳು DC ಮುಖಾಂತರ ನಾವು ಎಚ್ಚರಿಕೆ ಕೊಡೋದು ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ದಯವಿಟ್ಟು ನೀವು ಹೇಳಿದಂಥ ಇದು ಹೊಸ ಅರ್ಜಿ ಹಾಕೋದು ವಾಪಸ್ ತೊಗೋಬೇಕು. ಒಂದು ವೇಳೆ ತೊಗೋದ ಹೋದರೆ ನಾವು DC ಆಫೀಸು ಮುಚ್ಚಿಗೆ ಹಾಕಿ ಅಂತ ಕೆಲಸ ಮಾಡೋಂಥ ಹೇಳೋಕ್ಕೆ ಈ ಪ್ರೆಸ್ ಮೀಟನ್ನು ಬಂದಿದ್ದೀವಿ. ಧನ್ಯವಾದಗಳು. ಹಾಗೂ ಜಿಲ್ಲಾಧ್ಯಕ್ಷರಾದ ಬಜರಂಗಿ ರಾಠೋಡ್, ರೋಹಿತ್ ಸದಸ್ಯರು, ಮಹಿಳಾ ಜಿಲ್ಲಾ ಘಟಕ ಶ್ರೀಮತಿ ಗೋರಂಪಳ್ಳಿ ಜಿಲ್ಲಾಧ್ಯಕ್ಷ, ಕಾರ್ಯದರ್ಶಿ ಶ್ರೀದೇವಿ ಮುತ್ತಂಗಿ, ಶಾಹೀನ್ ಬೇಗಂ ನಗರ ಅಧ್ಯಕ್ಷ. ಗೌರ್ಮೆಂಟ್ ಇದು ಗೃಹಲಕ್ಷ್ಮಿ ಯೋಜನೆ 5 ಗ್ಯಾರಂಟಿಗಳು ಜಾರಿ ಮಾಡಿದ್ರು. ಇವಾಗ ಅಂದ್ರೆ ಮರು ಅರ್ಜಿ ಹಾಕ್ಬೇಕಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಆದೇಶ ಮಾಡ್ಯಾರಿ ಸರ. ಈಗ ಅವ್ರು ಆದೇಶ ಮಾಡ್ಯಾರ, ನೀವು ಮರು ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರೆ ಈಗ ಏನದ ರೀ, ಮರಣ ಹೊಂದಿದ ಅಭ್ಯರ್ಥಿಗಳ ಜೊತೆಗೆ ಉಳಿದೆಲ್ಲ ಫಲಾನುಭವಿಗಳಿಗೆಲ್ಲ ತೊಂದರೆ ಕೊಟ್ಟಪ್ಲೆ ಆಗ್ತದ. ಆ ಸಲುವಾಗಿ ವಯಸ್ಸಾದರೂ ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಆನ್ಲೈನ್ ಹೋಗಿ ಅರ್ಜಿ ಹಾಕೋದಾಗಲ್ಲ, ಬರಲ್ಲ. ಅದ್ರ ಸಲುವಾಗಿ ಎಲ್ಲ ಫಲಾನುಭವಿಗಳಿಗೆ ತೊಂದರೆ ಆಗ್ತದ. ಮತ್ತಂದ್ರೆ ಈಗ ಎಲ್ಲ ಮರು ಅರ್ಜಿ ಸಲ್ಲಿಸಿ ಮಾಡುವುದನ್ನು ಇದು ಹಿಂದಕ್ಕೆ ತಗೋಬೇಕಂತ ಫಸ್ಟ್ ಹಿಂದೆ ಏನು ಮಾಡ್ಯಾರ ಅದೇ ರೂಲ್ಸ್ ಫಾಲೋ ಮಾಡ್ಬೇಕಂತ ವಿನಂತಿಸಿಕೊಳ್ಳುತ್ತೇವೆ ರೀ. ಈಗ ಶಾಲೆ ಕಲ್ತವ್ರು ಎಜುಕೇಟೆಡ್ ಇದ್ದವ್ರು ಓದ್ತಾರೆ, ಎಜುಕೇಟೆಡ್ ಇದ್ದವ್ರು ಏನು ಮಾಡ್ತಾರೆ, ಅವರು ಇನ್ನೂ ಬರ್ತಾವ್ರಕ್ಕ ಅಂತ ಅಂತಾರೆ. ಬ್ಯಾಂಕಿಗೆ ಹೋಗ್ತಾರ ಮನೆಗೆ ಬರ್ತಾರೆ, ಬ್ಯಾಂಕಿಗೆ ಹೋಗ್ತಾರ ಮನೆಗೆ ಬರ್ತಾರೆ. ಅವ್ರಿಗೆ ಇದು ರೊಕ್ಕ ಭೀ ಬರಲ್ರಿ, ಇಲ್ಲಿ ಆನ್ಲೈನ್ ಹಾಕೋ ಕೆಲಸ ಭೀ ಆಗಲ್ಲ. ಮುಂದೆ ಕಾಂಗ್ರೆಸ್ ಬರ್ತದ ಇಲ್ಲ ಅನ್ನೋದು ನೀವೇ ಯೋಚನೆ ಮಾಡಬೇಕು. ಸರ್ಕಾರ ಅದ್ರ ಸಲುವಾಗಿ ಇದು ಗ್ಯಾರಂಟಿ ಯೋಜನೆ ಹಿಂದೆ ಏನಲ್ಲದೆ ಅದೇ ನಡೆಸ್ಕೊಂಡು ಹೋಗ್ಬೇಕಂತ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ಮಹಿಳೆಯರು, ಇಡೀ ಭಾರತ ದೇಶದ ಮಹಿಳೆಯರು, ಕರ್ನಾಟಕ. ಜೈ ಹಿಂದ್.